ವಾಗರ್ತ ಇವ ಸಂಪೃತೋ ವಾಗರ್ಥ ಪತಿಪತೆಯ ಜಗತಃ ಪಿತರವಂತೆ ಪಾರ್ವತಿ ಪರಮೇಶ್ವರ. ಗುರುಜಿ, ಸಿಂಧೂರ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಸಾಕಷ್ಟು ಮಹತ್ವ ಇದೆ ಸಿಂಧೂರದ ಬಗ್ಗೆ ಅಂತಲೇ ಹೇಳಬಹುದು. ಕೆಲವೊಬ್ಬರು ಸಿಂಧೂರ ಇಲ್ಲದೇನೆ ಹೊರಗಡೆ ಬರೋದೇ ಇಲ್ಲ. ಈಗ ಫ್ಯಾಷನ್ ಆಗೋಗಿದೆ, ಹೆಣ್ಮಕ್ಳು ಸಿಂಧೂರ ಇಟ್ಕೊಳ್ಳೋದೇ ಇಲ್ಲ. ಸೊ ಅದೊಂದು ಕಡೆ ಇರಲಿ. ಆದರೆ ನಮ್ಮ ಸಿಂಧೂರದ ಮಹತ್ವವೇನು, ಯಾಕೆ ನಾವು ಸಿಂಧೂರವನ್ನು ಇಡಬೇಕು, ಇಡೋದ್ರಿಂದ ಏನೇನು ಪ್ರಯೋಜನ ಆಗುತ್ತೆ, ಈ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡಿ. ಮುಖ್ಯವಾಗಿ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ, ನಮ್ಮ ಹಿಂದೂ ಪುರಾಣಗಳಲ್ಲಿ, ವೇದಗಳಲ್ಲಿ ಇರುವಂತಹ ಒಂದು ನಂಬಿಕೆ ಅನ್ನೋದಕ್ಕಿಂತ ಕೂಡ ನಮ್ಮ ದೇಹದಲ್ಲಿ ಇರುವಂತಹ 7 ಚಕ್ರಗಳಲ್ಲಿ ವಿಶೇಷವಾದ ಸ್ಥಾನಮಾನ ಕೊಡುವಂಥದ್ದು ಆಜ್ಞಾಚಕ್ರಕ್ಕೆ. ಈ ಆಜ್ಞಾಚಕ್ರ ಎಷ್ಟರ ಮಟ್ಟಿಗೆ ನಮಗೆ ಫಲ ಕೊಡುತ್ತದೆ ಅಂತಂದರೆ, ಸಾಕ್ಷಾತ್ ಶಿವನ 3ನೇ ಕಣ್ಣು ಅಂತಂದರೆ ನಮ್ಮ ದಿವ್ಯ ಜ್ಞಾನವನ್ನು ಸೂಚಿಸುವಂತಹ ಈ ಆಜ್ಞಾಚಕ್ರ. ಈ ಆಜ್ಞಾಚಕ್ರಕ್ಕೆ ವಿಶೇಷವಾಗಿ ನಮ್ಮ ಜ್ಞಾನೇಂದ್ರಿಯಗಳು, ಪ್ರತಿಯೊಂದು ಜ್ಞಾನೇಂದ್ರಿಯಗಳನ್ನು ಕೂಡ ಆ್ಯಕ್ಟಿವ್ ಆಗಿ ಇಟ್ಕೊಳ್ಳೋದಕ್ಕೆ ಒಂದು ಮೂಲ ಕಾರಣ ಅನ್ನುವಂಥದ್ದು ಸೂಚಿಸುತ್ತೆ. ಮತ್ತು ಮುಂದೇನಾಗುತ್ತದೆ ಅನ್ನುವಂಥದ್ದು ತಿಳ್ಕೊಳ್ಳುವಂಥದ್ದು ಶಾಸ್ತ್ರ ಜ್ಯೋತಿಷ್ಯದ ಪ್ರಕಾರವಾಗಿ ಎಷ್ಟರ ಮಟ್ಟಿಗೆ ನಮಗೆ ಕುಂಡಲಿಯಿಂದ ಗೊತ್ತಾಗುತ್ತದೋ ಹಾಗೆ ನಮ್ಮ ಜೀವನಕ್ಕೆ ಪ್ರತಿಯೊಬ್ಬ ವ್ಯಕ್ತಿನಲ್ಲೂ ಕೂಡ, ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಪ್ರತಿಯೊಬ್ಬ ಜೀವನದ ವ್ಯಕ್ತಿನ ಮಾನವ ಕುಲಕ್ಕೆ ತನ್ನ ಜೀವನದಲ್ಲಿ, ತನ್ನ ಬದುಕಿನಲ್ಲಿ ಮುಂದೇನಾಗುತ್ತದೆ ಅನ್ನುವಂಥದ್ದು ತಿಳ್ಕೊಳ್ಳೋದಕ್ಕೆ ಮೂಲ ಕಾರಣನೂ ಕೂಡ ಆಜ್ಞಾಚಕ್ರ. ಈ ಆಜ್ಞಾಚಕ್ರ ಹೇಗೆ ಅಂತಂದರೆ ನಮ್ಮ ದಿವ್ಯ ದೃಷ್ಟಿಯನ್ನು ತೋರಿಸ್ಪಡಿಸ್ಕೊಳ್ಳುವಂಥದ್ದು. ಈ ನಮ್ಮ ದಿವ್ಯ ದೃಷ್ಟಿ ಹೇಗೆ ಅನ್ನುವಂಥದ್ದು, ನಮ್ಮ 2 ಕಣ್ಣುಗಳು, 2 ಹುಬ್ಬುಗಳ ಮಧ್ಯದಲ್ಲಿ ಇರುವಂಥದ್ದೇ ಆಜ್ಞಾಚಕ್ರ. ಈ ಆಜ್ಞಾಚಕ್ರಕ್ಕೆ ನಾವು ಲೇಪನವನ್ನು ಮಾಡಿದಾಗ ಅಂತಂದರೆ ಅರಿಶಿನ, ಕುಂಕುಮ, ಗಂಧ, ಅಶ್ವಗಂಧ ಮತ್ತು ವಿಶೇಷವಾಗಿ ಗೋಪಿಚಂದನ ಅನ್ನುವಂಥದ್ದು. ಈ ಗೋಪಿಚಂದನ ಅನ್ನುವಂಥದ್ದನ್ನು ನಾವು ಹಚ್ಕೊಂಡಾಗ, ಅರಿಶಿನ, ಕುಂಕುಮ, ವಿಭೂತಿ, ವಿಶೇಷವಾಗಿ ಎಲ್ಲ ಥರದಲ್ಲೂ ವಿಧವಾದ ಚಂದನಗಳನ್ನು ಹಚ್ಕೊಂಡಾಗ ನಮ್ಮ ಆಜ್ಞಾಚಕ್ರ ಹೇಗೆ ಆಕ್ಟಿವ್ ಆಗುತ್ತದೆ ಅನ್ನುವಂಥದ್ರ ಮೂಲಕ ತಿಳಿದುಕೊಳ್ಳೋಣ. ಈ ಆಜ್ಞಾಚಕ್ರದಿಂದ ನಮ್ಮ ಇಡೀ ಜೀವನಾಡಿಯ ಅಂಶವನ್ನು ಎಚ್ಚೆತ್ತುಕೊಳ್ಳುತ್ತೆ ಮತ್ತು ಎದುರುಗಡೆ ಬಂದಂತಹ ಯಾವುದೇ ತರಹದ ದಿಷ್ಟಿ ದೋಷಗಳನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡುವಂಥದ್ದು ಕೂಡ ಒಂದು ಪವರ್ ಎನರ್ಜಿ ಅನ್ನುವಂಥದ್ದು ಈ ಆಜ್ಞಾಚಕ್ರದಿಂದ ನಾವು ಇಟ್ಕೊಳ್ಳುವಂತಹ ಒಂದು ಕುಂಕುಮದಿಂದ ಆಗಿರ್ಬೋದು, ವಿಭೂತಿಯಿಂದ ಆಗಿರ್ಬೋದು, ಚಂದನದಿಂದ ಆಗಿರ್ಬೋದು, ಅದರಲ್ಲೂ ವಿಶೇಷವಾಗಿ ಗೋಪಿಚಂದನವನ್ನು ನಾವು ಇಡೀ ವಿಭೂತಿಯನ್ನು ಹೇಗೆ ಹಚ್ಕೊಳ್ತೀವೋ ಹಾಗೆ ಇಡೀ ಮೈಗೆ ಎಲ್ಲ ರೀತಿಯಲ್ಲೂ ಕೂಡ ನಾವು ಲೇಪನ ಮಾಡಿದಾಗ ನಮ್ಮಲ್ಲಿ ಇರುವಂತಹ ಒಂದು ಕಾಂತಿ ಶಕ್ತಿ ಅನ್ನೋನು ಕೂಡ ನಮಗೆ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತದೆ. ಈಗ ಬಂದಾಗ ಎದುರುಗಡೆ ಇದ್ದಂತಹ ಆ ದಿನದಲ್ಲಿ ಎದುರುಗಡೆ ಬಂದಂತಹ ಯಾವುದೇ ಅವಗುಣಗಳು ನಮ್ಮ ದೇಹಕ್ಕೆ ಬರೋದಿಲ್ಲ. ಒಂದು. ಎರಡನೇದಾಗಿ ನಮ್ಮ ಕುಟುಂಬದವರಾಗಿರ್ಬೋದು, ಸ್ನೇಹ ವರ್ಗದಲ್ಲಾಗಿರ್ಬೋದು, ಹೊರಗಡೆ ಆಗಿರ್ಬೋದು, ಬೇಗ ಒಂದು ಪಾಸಿಟಿವ್ ಎನರ್ಜಿ ಅನ್ನುವಂಥದ್ದು ನಮ್ಮ ಮುಖದ ಕಡೆ, ನಮ್ಮ ದೇಹದ ಕಡೆ ನಮಗೆ ಕನೆಕ್ಟ್ ಆಗುತ್ತದೆ. ಹೀಗೆ ಕನೆಕ್ಟ್ ಆಗಿದಾಗ ಆ ದಿನದ ಕೆಲಸ ಕಾರ್ಯಗಳಲ್ಲೂ ಏನು ನಾವು ಅಂದ್ಕೊಂಡಿದ್ದೀವೋ ಅದು ಸಕ್ಸಸ್ ಆಗೋದಕ್ಕೆ ಇದು ಒಂದು ಮೂಲ ಕಾರಣವಾಗಿ ನಮ್ಮನ್ನು ಉತ್ತೇಜಿಸುತ್ತೆ. ಇದರ ಮೂಲಕವಾಗಿ ನಮಗೆ ಖಂಡಿತವಾಗ್ಲೂ ಕೂಡ ನಾವು ಧರಿಸಲೇಬೇಕಾದಂತಹ ನಮ್ಮ ತಿಲಕವನ್ನು ನಮಗೆ ಮಾತ್ರನೇ ಅಲ್ದಿರ ನಮ್ಮ ಕೆಲಸ ಕಾರ್ಯಗಳಿಗೂ ಮತ್ತು ನಮ್ಮನ್ನು ಯಾರು ನಂಬಿಕೊಂಡಿರ್ತಾರೋ ಅವರುಗಳಿಗೆ ಒಂದು ಉತ್ತೇಜನ, ನಮ್ಮಿಂದನೂ ಕೂಡ ಒಂದು ಉತ್ತೇಜನ ಕೊಡೋದಕ್ಕೂ ಕೂಡ ಒಂದು ಧೈರ್ಯ, ಆಶ್ವಾಸನೆ ಬರೀ ಮಾತಿನಲ್ಲೇ ಮಾತ್ರ ಅಲ್ಲ, ನಮ್ಮ ಮುಖ ಲಕ್ಷಣದಿಂದನೂ ಕೂಡ ಒಂದು ಮುಗುಳ್ನಗೆ ಕೊಟ್ಟಾದ ನಂತರ ಎಲ್ಲ ರೂಪದಲ್ಲೂ ಕೂಡ ಅವ್ರಿಗಿರುವಂತಹ ನಮ್ಮ ಮೇಲೆ ಇರುವಂತಹ ಕೆಲವು ಟೈಮಲ್ಲಿ ನೆಗೆಟಿವ್ ಎನರ್ಜಿ ಇದ್ರೂ ಕೂಡ ಸಂಪೂರ್ಣವಾಗಿ ನಶಿಸಿ ಹೋಗುತ್ತದೆ. ಈ ಎಲ್ಲ ಕಾರಣಗಳಿಗೂ ಕೂಡ ಮುಖ್ಯವಾಗಿ ನಾವು ತಿಲಕವನ್ನು ಧರಿಸಲೇಬೇಕಾಗುತ್ತದೆ. ಓಕೆ ಗುರುಜಿ, ಇನ್ನು ನಾವು ಸಿಂಧೂರವನ್ನು ಇಡೋದ್ರಿಂದ ಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಏನೇನು ಪ್ರಯೋಜನ ಆಗುತ್ತೆ ಅಂತ? ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಚಿ ಸೌ ಹಮ್ ಅಂತನ್ಬಿಟ್ಟು ನಾವು ಲಗ್ನ ಪತ್ರಿಕೆಗಳಲ್ಲಾಗಿರ್ಬೋದು, ವಿಶೇಷವಾಗಿ ಸ್ಥಾನಮಾನ ಕೊಡುವಂತಹ ವಿಶೇಷಗಳಲ್ಲಿ ನಾವು ಬರೆಸ್ತೀವಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292
ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.